ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿದಾರರ ವಿರುದ್ಧ ಜಿಬಿಎ ಕಾರ್ಯಾಚರಣೆ ನಡೆಸ್ತಾ ಇದೆ. ಕೇಂದ್ರ ಪಾಲಿಕೆಯ 16 ಕಡೆ ಒತ್ತುವರಿ ತೆರವಿಗೆ ಮಾರ್ಕ್ ಮಾಡಲಾಗಿದೆ. ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಅಡಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆರಂಭವಾಗಿದೆ. ಬೆಂಗಳೂರಲ್ಲಿ ಜಿಬಿಎ ಅಧಿಕಾರಿಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಶಿವಾಜಿನಗರದಲ್ಲಿ 6 ಕಡೆ, ಗಾಂಧಿನಗರದಲ್ಲಿ 4 ಕಡೆ, ಚಿಕ್ಕಪೇಟೆಯ 4 ಕಡೆ ಹಾಗೂ ಚಾಮರಾಜಪೇಟೆಯ 2 ಕಡೆ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ. ಇನ್ನು ಅಶೋಕ ಪಿಲ್ಲರ್ ಬಳಿ ತೆರವು ಕಾರ್ಯವನ್ನು ಜಿಬಿಎ ಅಧಿಕಾರಿಗಳು ಆರಂಭಿಸಿದ್ದಾರೆ. ಫುಟ್ಪಾತ್ಗಳ ಮೇಲಿದ್ದ ಅಂಗಡಿಗಳು, ಬೋರ್ಡ್ಗಳನ್ನು ತೆರವು ಮಾಡಲಾಗ್ತಾ ಇದೆ. ಕೆಲ ಹೋಟೆಲ್ಗಳು ಫುಟ್ಪಾತ್ ಒತ್ತುವರಿ ಮಾಡಿ ಗ್ರಾಹಕರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ರು, ಅವುಗಳನ್ನು ಕೂಡ ತೆರವು ಮಾಡಿದ್ದಾರೆ. ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ನಡೀತಾ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವು ವೇಳೆ ವಾಗ್ವಾದ ನಡೆದಿದೆ. ಕಟ್ಟಡ ಕಾಮಗಾರಿ ತೆರವಿಗೆ ಅವಕಾಶ ನೀಡಿ ಅಂತ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಗುರಪ್ಪ ನಾಯ್ಡು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು. ಯಲಹಂಕದಲ್ಲಿಯೂ ಜಿಬಿಎಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯಲ್ಲಿ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಯಲಹಂಕದ ನ್ಯೂ ಟೌನ್ನಲ್ಲಿ ಆಪರೇಷನ್ ಫುಟ್ಪಾತ್ ತೆರವು ನಡೆಯಿತು. ಮೆಜೆಸ್ಟಿಕ್ನಲ್ಲಿ ಪಾದಚಾರಿ ತೆರವು ಕಾರ್ಯದ ವೇಳೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದಿನ ಸರ್ಕಾರದಲ್ಲಿ ಹೀಗಾಗಿಲ್ಲ, ನಮಗೆ ದಾರಿ ತೋರಿಸಿ ಶಾಲಾ ಫೀಸ್ ಕಟ್ಟೋದು ಹೇಗೆ ಅಂತ ಅಧಿಕಾರಿಗಳನ್ನ ಅಂಗಡಿ ಮಾಲೀಕರು ಪ್ರಶ್ನಿಸಿದ್ರು. ನಂತರ ಪಾಲಿಕೆ ಸಿಬ್ಬಂದಿ ವರ್ಸಸ್ ಬೀದಿ ಬದಿ ವ್ಯಾಪಾರಿಗಳ ಜಟಾಪಟಿ ಹೈಡ್ರಾಮಾಗೆ ತಿರುಗಿತು. ಸಂಸಾರಗಳು ಹೆಂಗ್ ಸಾಗಿಸ್ಬೇಕು? ಒಂದೂವರೆ ಕೋಟಿ ಜನ, 1.5 ಕೋಟಿ ಆಸ್ತಿ, ಫುಟ್ಪಾತ್ ಆಸ್ತಿ ಅಂದ್ಮೇಲೆ ಇದು ನಾವ್ಯಾರು? ನಾವು ಫುಟ್ಪಾತ್ ಅಲ್ವಾ? ನಾವು ಜನರಲ್ವಾ? ನಮಗೆ ಅಕ್ಕಿಲ್ವಾ? ಹೇಳಿ. ಇಲ್ಲ ನಮ್ಗೆ ಸೌಲಭ್ಯ ಮಾಡ್ಕೊಡಿ. ಇಲ್ಲ ನಾವು ಸೀಮೆಲ್ ಹಾಕೊಂಡು ಸಾಯ್ಬೇಕಾ? ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಸಾಯಿಸ್ಬೇಕಾ? ಹೇಳಿ. ನಾವು ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು ಇದ್ದೀನಿ, ಆದ್ರೂ ನಮ್ಗೂ ಬಿಡ್ತಾ ಇಲ್ಲ ಫುಟ್ಪಾತ್ ಅಲ್ಲಿ ಮಾಡಕ್ಕೆ. 3 ವರ್ಷ ಸಿದ್ದರಾಮಯ್ಯ ಸರ್ ಇದ್ರು, ಯಾರು ಬಡವ್ರಿಗೂ ತೊಂದರೆ ಆಗಿಲ್ಲ. ಈಗ ಸಿಎಂ ಚೇಂಜ್ ಆಗಿದ ತಕ್ಷಣ ಈ ತರ ಎಲ್ಲ ಮಾಡ್ತಾವ್ರ. ಈಗ 40 ವರ್ಷದಿಂದ ನಾವು ಮಾಡ್ತಾ ಇದೀವಿ. ಈಗ ನಾವ್ ಎಲ್ಲಿ ಹೋಗ್ಲಿ? ನಮ್ಗೆ ದಾರಿ ಏನ್ ತೋರಿಸ್ತೀರಾ? ತೋರಿಸ್ಬಿಟ್ಟಾದ್ರೆ ಕೆಲಸ ಕೊಡಿ, ಆಯ್ತಾ? ಅಲ್ಲ, ನೀವು ಕೆಲಸ ಕೊಟ್ಬಿಡಿ, ನಾವು ಬಿಟ್ಬಿಡ್ತೀವಿ ಫುಟ್ಪಾತ್ ನ. ಮಕ್ಕಳಿಗೋಸ್ಕರ ಸ್ಕೂಲ್ಗೋಸ್ಕರ ಸಾಲ ಮಾಡಿದೀವಿ. ಎಲ್ಲಿಂದ ಕಟ್ಟ? ಟ್ಯೂಷನ್ಗೋಸ್ಕರ ಎಲ್ಲಿ ಕಟ್ಟಾನ? ನಮ್ ಕಷ್ಟ ಯಾಕೆ ಹೇಳ್ತಾನ? ಹೇಳಿ. ಮಾರತಹಳ್ಳಿ ಭಾಗದಲ್ಲಿ ಪಾದಚಾರಿ ಮಾರ್ಗ ತೆರವು ಚುರುಕುಗೊಳಿಸಲಾಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಫುಟ್ಪಾತ್ ಅನ್ನು ತೆರವುಗೊಳಿಸಲಾಗುತ್ತಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯಲ್ಲಿಯೂ ಪಾದಚಾರಿ ಮಾರ್ಗ ತೆರವು ಆಪರೇಷನ್ ನಡೆಯಿತು. ಈ ವೇಳೆ ತೆರವು ಮಾಡಿದ ತಳ್ಳು ಗಾಡಿಯನ್ನು ತಗೊಂಡು ಮಾಲೀಕರು ತೆರಳುವ ದೃಶ್ಯ ಕಂಡುಬಂತು. ಬೆಂಗಳೂರಿನ ಪಶ್ಚಿಮ ನಗರ ಪಾಲಿಕೆ ವಿಜಯನಗರದಲ್ಲಿಯೂ ಆಪರೇಷನ್ ಫುಟ್ಪಾತ್ ತೆರವು ವೇಳೆ ಫುಟ್ಪಾತ್ನಲ್ಲಿ ತಳ್ಳುವ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ವೇಳೆ ಹೋಟೆಲ್ ಮಾಲೀಕರೊಬ್ಬರಿಗೆ ಭಾರೀ ಮೊತ್ತದ ದಂಡ ಹಾಕಲಾಗಿದೆ. ಕತ್ರಿಗುಪ್ಪೆಯ ಸೋಮು ಚಿಕನ್ ಕಬಾಬ್ನ ಹೋಟೆಲ್ ಮಾಲೀಕನಿಗೆ 10,000 ರೂಪಾಯಿ ದಂಡ ಹಾಕಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಅನೇಕ ವಿಚಾರಗಳು ಬಯಲಾಗಿದೆ. ಸುಲಭ ಶೌಚಾಲಯಕ್ಕೆ ಮಂಜೂರಾಗಿದ್ದ ಜಾಗದಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಹೋಟೆಲ್ ನಿರ್ಮಿಸಿದ್ದು ಈಗ ಬೆಳಕಿಗೆ ಬಂದಿದೆ. ಶೌಚಾಲಯಕ್ಕೆ ಅಂತ ನೀಡಿದ ಜಾಗದ ಜೊತೆ ಇನ್ನೂ ಸ್ವಲ್ಪ ಜಾಗ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಹೊಸ ಗೋಡೆ ಕಟ್ಟಿ ವ್ಯಾಪಾರ ಮಾಡಿಕೊಂಡಿದ್ದಂತೆ. ಅಧಿಕಾರಿಗಳು ತೆರವಿಗೆಂದು ಬರ್ತಿದ್ದಂತೆ ಕೆಪಿಸಿಸಿ ಐಡಿ ಕಾರ್ಡ್ ಹಾಕೊಂಡು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಮೊದಲು ಒತ್ತುವರಿ ತೆರವು ಕಾರ್ಯಾಚರಣೆ ವಿರೋಧಿಸಿ ಬಳಿಕ ತೆರವು ಮಾಡದಂತೆ ಮನವಿ ಮಾಡಿಕೊಂಡಿದ್ದಾನೆ. ಕೊನೆಗೆ ನಾನು ನಿಯಮ ಉಲ್ಲಂಘಿಸಿದ್ದೇನೆ ಅಂತ ಅಧಿಕಾರಿಗಳ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ತೆರವು ಕಾರ್ಯಾಚರಣೆ ಕುರಿತು ಈ ಹಿಂದೆಯೇ ಮಾಹಿತಿ ಕೊಟ್ಟಿದ್ದೇವೆ ಅಂತ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ನ್ಯೂಸ್ 18ಗೆ ಹೇಳಿದರು. ಸ್ವಯಂ ತೆರವು ಮಾಡದ ಅಂಗಡಿಗಳನ್ನು ನಾವೇ ತೆರವು ಮಾಡ್ತಿದ್ದೇವೆ. ನಾಳೆಯಿಂದ ತೆರವು ಮಾಡಿದ ಜಾಗದಲ್ಲಿ ಮತ್ತೆ ಅಂಗಡಿಗಳನ್ನು ಹಾಕಿಕೊಳ್ಳುವ ಹಾಗಿಲ್ಲ. ಒಂದೊಮ್ಮೆ ಮತ್ತೆ ಒತ್ತುವರಿ ಮಾಡಿದರೆ 50,000ವರೆಗೂ ಫೈನ್ ಹಾಕ್ತೇವೆ ಅಂತ ಹೇಳಿದ್ದಾರೆ. ನಾವು ಕೆಲವು ರಸ್ತೆಗಳನ್ನ ಇವತ್ತು ತಗೊಂಡಿದ್ದೀವಿ. ಇಂಪಾರ್ಟೆಂಟ್ ರಸ್ತೆಗಳೇನಿದೆ ಆ ರಸ್ತೆಗಳನ್ನ ಇವಾಗ ಉದಾಹರಣೆಗೆ ಇಲ್ಲಿ ತಗೊಂಡಿದ್ದೀವಿ, ಕನ್ನಿಂಗ್ಹ್ಯಾಮ್ ರಸ್ತೆ ತಗೊಂಡಿದ್ದೀವಿ, ಬೇರೆ ಬೇರೆ ಇಂಪಾರ್ಟೆಂಟ್ ರಸ್ತೆಗಳನ್ನ ತೆಗೆದುಕೊಂಡಿದ್ದೀವಿ. ಇಂಪಾರ್ಟೆಂಟ್ ರಸ್ತೆಯಲ್ಲಿ ಪಾದಚಾರಿಗಳಿಗಂತ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ, ಓಡಾಡ್ಲಿಕ್ಕೆ ಆಗೋದಿಲ್ಲ, ತೊಂದರೆ ಆಗ್ತಾ ಇದೆ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪಾದಚಾರಿ ಒತ್ತುವರಿ ತೆರವು ಮಾಡಬೇಕಂತ ಸೂಚನೆ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಮತ್ತು ಚೀಫ್ ಕಮಿಷನರ್ ಸೂಚನೆ ಕೊಟ್ಟಂತೆ ಇವತ್ತು ನಮ್ಮಲ್ಲಿ ಪ್ರಾರಂಭ
ರಿಮೂವ್ ಮಾಡಿದ್ಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತೇನಾದ್ರೂ ಬಂದ್ರೆ ಮತ್ತೆ ರಿಮೂವ್ ಮಾಡಿಸ್ತೀವಿ, ದಂಡ ಹಾಕ್ತೀವಿ. ಇವತ್ತು ಮಾತ್ರ ಫ್ರೀಯಾಗಿ ರಿಮೂವ್ ಮಾಡ್ತಾ ಇದೀವಿ. ನಾಳೆಯಿಂದ ಮತ್ತೆ ಹಾಕಿದ್ರೆ ದಂಡ ಸಮೇತ. ಮಂಡ್ಯದಲ್ಲಿ ಬೋರ್ವೆಲ್ ಪಂಪ್ಸೆಟ್ ಕೇಬಲ್ ಕದಿಮರ ಹಾವಳಿ ಮಿತಿ ಮೀರಿದೆ. ಉಪರಕನಹಳ್ಳಿ ಗ್ರಾಮದಲ್ಲಿ ಪಂಪ್ಸೆಟ್ ಕೇಬಲ್ ಮಾಡಿದ 3 ಕಳ್ಳನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಕಬ್ಬಾರಿ ಗ್ರಾಮದ ಬಳಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಗ್ರಾಮದ ಶಿಂಷಾ ನದಿ ಬಳಿ ಆನೆ ಬೀಡು ಬಿಟ್ಟಿದ್ದು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮುತ್ತತ್ತಿ ಅರಣ್ಯ ಪ್ರದೇಶದಿಂದ ಬಂದಿರುವ ಆನೆಯನ್ನ ಮತ್ತೆ ಅರಣ್ಯಕ್ಕೆ ವಾಪಸ್ ಕಳುಹಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮುಂಗಾರು ಕೈಕೊಟ್ಟಿದೆ. ಹೀಗಾಗಿ ಬೆಳೆ ಉಳಿಸಿಕೊಳ್ಳಲು ರೈತರು ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಸಂಬರಗಿ ಗ್ರಾಮದ ರೈತ ಮಾಣಿಕ ಅವಳೇಕರ ಅವರು ಜಮೀನಿಗೆ 3 ರಿಂದ 4 ಸಾವಿರ ರೂಪಾಯಿ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಹರಿಸುತ್ತಿದ್ದಾರೆ. 2 ಎಕರೆ ಜಮೀನಿನಲ್ಲಿ ಕ್ಯಾಪ್ಸಿಕಂ ಹಾಗೂ ಗೋವಿನ ಜೋಳದ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾರೆ. ಅದು ಈಗ ಮಳೆ ಭರವಸೆ ಮೇಲೆ ಬಿತ್ತನೆ ಮಾಡಿದಾರು, ಕಂಡಾಪಟ್ಟಿ ಖರ್ಚು ಮಾಡಿ ಎಲ್ಲರೂ 90% ಜನ ಎಲ್ಲ ಬಿತ್ತನೆ ಮಾಡಿ ಇದು ಮಾಡಿದಾರು. ಆದ್ರೆ ಇದು ಮಳೆ ಹಾಕೋ ಒಂದು ಸ್ವಲ್ಪ ಬೀಳವತ್ತು, ಸುಮ್ಮ ಬಂದಂಗೆ ಮಾಡೋದು, ಬಿಸಿಲು ಬೀಳೋದು ಈ ಥರ ಆಗತ್ತೈತಿ. ಈಗ ಮುಂಚೆನೂ 2 ವರ್ಷ ಆಯ್ತು ಒಟ್ಟು ಸ್ವಲ್ಪ ಕಮ್ಮಿ ಪ್ರಮಾಣದಾಗ ಮಳೆ ಆಗೈತಿ. ಪೂರಾ ಎಲ್ಲ ಮಂದಿ ಈಗ ಮೆಣಸಿನ್ಕಾಯಿ ಅವು ಇವು ಕಾಯಿಪಲ್ಲೆ ಮಾಡತ್ತಿರಲ್ಲ, ಅವೆಲ್ಲ ಟ್ಯಾಂಕರ್ದಿಂದ ನೀರು ಹಾಕ್ತಾಯಿದ್ದಾರೆ. ಒಂದು ದಿನಕ್ಕೆ 2-3 ಟ್ಯಾಂಕರ್ ಗಟ್ಟಲೆ ನೀರು ಹಾಕ್ತಾಯಿದ್ದಾರೆ ಮಹಾರಾಷ್ಟ್ರದಿಂದ ತಂದು. ಈಗ ಒಂದು ಟ್ಯಾಂಕರ್ಗೆ ನೋಡ್ರಿ 2-3 ಸಾವಿರ ರೂಪಾಯಿ ಕೊಟ್ಟು ಒಂದು ಟ್ಯಾಂಕರ ರೈತರದ. ಬಿತ್ತನೆ ಆಗ್ಲಾಕ ಒಂದು 30 ಸಾವಿರ ರೂಪಾಯಿ ಎಕರೆ ಖರ್ಚು ಬಂದೈತಿ. ಈ ಥರದ ನಮ್ಮ ಬದುಕಾಗೈತಿ. ಟ್ಯಾಂಕರ್ಲಿ ತಂದು ಹಾಕ್ಲಾಗ್ತಿದ್ದೀವಿ ರೀ. ಒಂದು ಟ್ಯಾಂಕರ್ಗೆ ನೀರು ತೊಗೋಬೇಕಾದ್ರೆ 4 ಸಾವಿರ ಬಾಡಿಗೆ ಆಗ್ತೈತಿ ರೀ. ಇಂಥ ನಮ್ಮ ಬದುಕಾಗೈತಿ ರೀ. ಗೋರ್ಮೆಂಟ್ದವ್ರ 5 ಕಡೆ ಲಕ್ಷ ಕೊಡಬೇಕು. ಮತ್ತು ನೀರಾವರಿ ಆಫೀಸ್ದವ್ರ ಕೆನಾಲ್ ನಮ್ಗೆ ಆಶ್ವಾಸನೆ ತೋರಿಸಿ ಕೆನಾಲ್ ನೀರು ತಂದು ಕೊಟ್ಟರು. ನಡುವ ಒಂದು ಪಾಯಿಂಟ್ಗೆ 1 ಕಿಲೋಮೀಟರ್ ಕೆನಾಲ್ ಏನೋ ಆಗಬೇಕಾಗಿತ್ತು. ಅದು ಕೆನಾಲ್ ಕೆಲಸ ಮಾಡಿ ನಮ್ಮ ಕಡೆ ನೀರದ ಅಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಒಂದು ಮನವಿ ಮಾಡಲಾಗ್ತಿದೆ. ಬೆಳಗಾವಿ ವಿಭಾಗದ ಮಳೆ ಕೊರತೆ ಸಮಸ್ಯೆ ಬಗ್ಗೆ ಡಿಸಿಎಂ ಪರಮೇಶ್ವರ್ ಮಾತಾಡಿದ್ದಾರೆ. ಕುಡಿಯುವ ನೀರು, ಉದ್ಯೋಗ ಒದಗಿಸುವ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ. 7 ಜಿಲ್ಲೆಗಳ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಜನರಿಗೆ ಕುಡಿಯುವ ನೀರು ಒದಗಿಸಲು ಕ್ರಮ ವಹಿಸಲು ಸೂಚಿಸುತ್ತೇನೆ. ಬರಪೀಡಿತ ಅಂತ ಘೋಷಣೆ ಮಾಡಲು ಮಾನದಂಡ ಇವೆ. ಮೋಡ ಬಿತ್ತನೆ ಮಾಡೋ ಚಿಂತನೆ ಸದ್ಯಕ್ಕಿಲ್ಲ ಅಂತ ಹೇಳಿದರು. ಬರದ ಛಾಯೆ ಕಾಣಿಸ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 7 ಜಿಲ್ಲೆಯಲ್ಲಿ ಕೂಡ ಮಳೆ ಅತ್ಯಂತ ಕಡಿಮೆ. ಈ ಭಾಗದಲ್ಲಿರ್ತಕ್ಕಂಥ ರಿಸರ್ವಾಯರ್ಸ್ ಅತ್ಯಂತ ಕೆಳಮಟ್ಟಕ್ಕೆ ಬಂದಿದ್ದಾವೆ. ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ. ಆ ಸಂದರ್ಭಕ್ಕೆ ನಾವು ಮುಟ್ತೇವೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಏನು ಮಾಡಬೇಕು, ಕುಡಿಯೋ ನೀರನ್ನು ಯಾವ ರೀತಿ ನಾವು ಜನಗಳಿಗೆ ಒದಗಿಸಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಚರ್ಚೆ ಮಾಡಿ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಮಾಡಿಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲಿ. ಅದನ್ನು ಪ್ರತಿ ಜಿಲ್ಲೆಗೂ ಕೂಡ ನಾವು ಆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. PD ಅಕೌಂಟ್ನಲ್ಲಿ ಹಣ ಇಟ್ಟಿದ್ದೇವೆ. ಕನಿಷ್ಠ ಕುಡಿಯೋ ನೀರಿಗೆ ಒಂದಕ್ಕೆ ನಾವು ಈಗಾಗಲೇ 5 ಕೋಟಿ ಹಣವನ್ನು ಇಟ್ಟಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ. ಆಮೇಲೆ ಕಾಮಗಾರಿಗೆ ಅದಕ್ಕೆಲ್ಲ ಬೇರೆ ನಾವು. ಕೊಪ್ಪಳ ಜಿಲ್ಲೆಯಲ್ಲಿ 20 ದಿನದಿಂದ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಸಾಲ ಶೂಲ ಮಾಡಿರುವ ರೈತರು ಬೆಳೆ ಕಳ್ಕೊಂಡು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 48% ಬಿತ್ತನೆಯಾಗಿದೆ. ಆದರೆ ಜೂನ್ ತಿಂಗಳಲ್ಲಿ 38% ಮಳೆ ಕೊರತೆಯಾಗಿದೆ. ಬರ ಘೋಷಿಸಿ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಒತ್ತಾಯಿಸಿದ್ದಾರೆ. ಮುಂದೆ ಹೆಂಗಂತ ನೀವು ಕೇಂದ್ರ ರಾಜ್ಯದವರು ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ರ ಬದುಕ್ತಾರೆ. ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡಿ ಕೇಳೋ ಪರಿಸ್ಥಿತಿ ಬಂದ. ಬೆಳಿಗ್ಗೆ ಏನು ಸರ್ ಹಾಕಿವಿ 30-40 ಸಾವಿರ ಖರ್ಚು ಮಾಡಿ ಸಾಲ ಮಾಡಿ ಎಲ್ಲ ಹಾಕಿವಿ. ಏನು ಮಾಡೋದು ಸರ್? ಬೀಜನಿಲ್ಲ, ಗೊಬ್ಬರನಿಲ್ಲ, ತಿನ್ನಾಕಿದ್ರು ಬೇಕಾ ಮುಂದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುಂಬೈನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಸಾಂತಾಕ್ರೂಸ್ ಪೂರ್ವದ ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಮಳೆ ನೀರು ನಿಂತು ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ.
ತುಮಕೂರಿನ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯದಲ್ಲಿ ಬಸ್ ನಿಲ್ಲಿಸಲು ನಿರಾಕರಿಸಿದ ಹಿನ್ನೆಲೆ ರಸ್ತೆ ತಡೆದು ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕಳ್ಳಿಪಾಳ್ಯದಿಂದ ಗುಬ್ಬಿ ಕಡೆಗೆ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳು ತೆರಳಬೇಕಿತ್ತು. ಆದರೆ ಕಳ್ಳಿಪಾಳ್ಯದಲ್ಲಿ ಬಸ್ಗಳನ್ನು ನಿಲ್ಲಿಸದೆ ಚಾಲಕರು ಸೀದಾ ಹೋಗ್ತಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಇವತ್ತು ದಿಢೀರ್ ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಗುಬ್ಬಿ ಸಿಪಿಐ ರಾಘವೇಂದ್ರ ವಿದ್ಯಾರ್ಥಿಗಳ ಮನವೊಲಿಸಿದರು. ಪ್ರತಿಭಟನೆಯಿಂದ ಸುಮಾರು 5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪ್ರದೀಪ್ ಈಶ್ವರ್ಗೆ ನಿಂದನೆ ಹಾಗೂ ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಬೆಂಬಲಿಗರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಬಲಿಗರು, ಕೆಂಪೇಗೌಡ ಜಯಂತಿ ಗದ್ದಲಕ್ಕೆ ಶಾಸಕ ಕಾರಣರಲ್ಲ, ಶಾಸಕರ ಹೆಸರು ಕೆಡಿಸಲು ಕೆಲವರು ಬೇಕಾಗಿಯೇ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪಿಸಿದರು. ಹೋಗೋಷ್ಟೊಳಗೆ ಗುದ್ದಿ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನಾನು ಶಾಸಕರ ಜೊತೆಲೆ ನಮ್ಮ ಲೇಔಟ್ ಅಲ್ಲಿ BB ರೋಡ್ ಅಲ್ಲಿ ಲೇಔಟ್ ಇರೋದಕ್ಕೆ ಗುದ್ದಿ ಪೂಜೆ ಮಾಡ್ಕೊಂಡು ಅವ್ರು ಬಂದು ನಾನು ಸ್ವಲ್ಪ ತಡವಾಗಿ ಬರ್ತೇನೆ. ಬರೋಷ್ಟೊಳಗೆ ಅವರು ಕಾರ್ಯಕ್ರಮ ಏನು ವೇದಿಕೆ ಕಾರ್ಯಕ್ರಮ ಇತ್ತು. ಇನ್ನೂ ಒಂದು ಹೇಳ್ಬೇಕಾದ್ರೆ ಇದು ಸರ್ಕಾರಿ ಕಾರ್ಯಕ್ರಮ. ಅವರು ಆ ಸಭೆಯ ಅಧ್ಯಕ್ಷತೆ ವಹಿಸ್ತಾರೆ. ಇದು ಜಿಲ್ಲಾಡಳಿತದಿಂದ ಮಾಡ್ತಕ್ಕಂಥ ಸಭೆ. ಇವ್ರು ಇಂಡಿವಿಜುವಲ್ ಅಲ್ಲ. ಅಲ್ಲಿ ಸಮಾಧಾನ ಮಾಡ್ತಿರ್ತಂತ ಮುಖಂಡರುಗಳು ನಿನ್ನೆ ಏನು ಮಾಡಿದ್ರು, ಏನಂತ ಮಾತಾಡ್ತಾ ಇದ್ದಾರೆ, ಯಾರಲ್ಲಿ ಗಲಾಟೆ ಆಗಿತ್ತು ಅಂತ ಅವ್ರ ಕಣ್ಣಲ್ಲಿ ಗೊತ್ತಿದ್ರು ಕೂಡ ನಿನ್ನೆ ಯಾವ ರೀತಿ ಬದಲಾವಣೆ ಹಾಕೊಂಡು ಹೇಳಿಕೆಯಲ್ಲಿ ಗೊತ್ತಾ ಇದ್ದಾರೆ ಅಂತ ಕೂಡ ನಾವು ಗಮನಿಸಬೇಕಾಗಿದೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ವಿಚಾರವಾಗಿ ಮಾಜಿ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಚಪ್ಪಲಿ ಎಸೆದಿದ್ದನ್ನ ನೋಡಿದ್ದೇವೆ. ಪ್ರದೀಪ್ ಅವರು ಬಹಳ ನೋವು ಮಾಡ್ಕೊಂಡಿದ್ದಾರೆ. ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ತಾಯಿ ಕುಟುಂಬದ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಮಧು ಬಂಗಾರಪ್ಪ ಹೇಳಿದರು. ಈ ಥರ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಹೊರಗಡೆ ಬಂದ ಮೇಲೆ ಚಪ್ಪಲಿ ಎಸೆಯೋದು, ನೀವು ಚಪ್ಪಲಿ ಎಸೆಯೋದು ಮಾತ್ರ ನೋಡಿದ್ದೀರ. ನಾವು ಪ್ರದೀಪಿಗೆ ಅವತ್ತೇ ಮಾರನೇ ದಿವಸನೇ, ಅಂದರೆ ಈ ಘಟನೆ ಆಗಿ ಮಾರನೇ ದಿವಸ ಫೋನಲ್ಲಿ ಮಾತಾಡಿದಾಗ ಭಾಳ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಹೇಳಲಿಲ್ಲ ಅವಾಗ ಸಡನ್ನಾಗಿ ಏನು ಅಂಥೇಳಿ. ಫಸ್ಟು ಅದು ಅವರ ಕುಟುಂಬದ ಬಗ್ಗೆ, ಬಟ್ ಹೋಗಿ ತಾಯಿಯವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅದನ್ನೆಲ್ಲ ಪಾಪ ನಿನ್ನೆ ಭಾಳ ಕಣ್ಣೀರು ಹಾಕ್ಕೊಂಡು ಭಾಳ ದುಃಖ ಮಾಡಿಕೊಂಡು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವತ್ತು ಸುದ್ದಿಗೋಷ್ಠಿ ಮಾಡಿದ್ರು. ಮತದಾರರ ಪಟ್ಟಿಯಲ್ಲಿರೋದು ಪ್ರತಿಯೊಬ್ಬ ಮತದಾರರ ಹಕ್ಕು. SIR ಸಂದರ್ಭದಲ್ಲಿ ಈಗ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಪರಿಶೀಲನೆ ಮಾಡ್ತಿದ್ದೇವೆ, ಅವೆಲ್ಲವನ್ನ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದರು. ರಾಜ್ಯ ಸರ್ಕಾರಗಳಿರ್ಬೋದು ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಸಾಮಾನ್ಯರಿಗೆ ದೊರಕಬೇಕಾದಂಥ ಅವ್ರನ್ನ ಮುಟ್ಟಬೇಕಾದ್ರೆ ಆ ಲಿಸ್ಟನ್ನು ನೋಡಿಕೊಂಡೇ ನಾವು ಮಾಡ್ತಕ್ಕಂಥದ್ದು. ಈಗ ಎಲ್ಲಾದರೂ ಮೈ ಮರೆತು ನಮ್ಮವರು ನಮಗೆ ಗ್ಯಾರಂಟಿ ಬರ್ತಾ ಇದೆ, ನಮ್ಮ ಹೆಸರು ಇದೆ ಅಂಥೇಳಿ ಮೈ ಮರೆತು ಮನೇಲಿ ಕೂತ್ರೆ ಇವರು ಮತದಾರ ಪಟ್ಟಿಯಿಂದ ಹೆಸರು ತೆಗಿತಾರೆ. ಅದಕ್ಕೋಸ್ಕರ ಪುನಃ ಆ ಮತದಾರ ಪಟ್ಟಿ ನಡೆಯುವಾಗ ನಮ್ಮವರು ಸಹ ಪ್ರತಿ ಮನೆಗೆ ಹೋಗಿ ಯಾರು ಫಲಾನುಭವಿಗಳಿದ್ದಾರೆ, ನೈಜ ಫಲಾನುಭವಿಗಳಿದ್ದಾರೆ ಇಲ್ವಾ ಅನ್ನೋದನ್ನು ಕೂಡ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಮೈಸೂರಲ್ಲಿ ಮತದಾನದ ಪಟ್ಟಿ ಪರಿಷ್ಕರಣೆ ನಡೆಸಲು ಬೆಳಗ್ಗೆ ಅಧಿಕಾರಿಗಳು ಮನೆ ಬಾಗಿಲಿಗೆ ಆಗಮಿಸಿದರು. 2ನೇ ದಿನವಾದ ಇವತ್ತು ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಮತದಾರರು ಪಟ್ಟಿ ಪರಿಷ್ಕರಣೆಯಲ್ಲಿ ತೊಡಗಿದರು. ಮನೆ ಮಾಲೀಕರು ಕೆಲಸಕ್ಕೆ ತೆರಳುತ್ತಾರೆ, ಹೀಗಾಗಿ ಮಾಹಿತಿ ಸಿಗಲ್ಲ ಅಂತ ಬೆಳಗ್ಗೆಯೇ ಅಧಿಕಾರಿಗಳು ಮನೆ ಬಾಗಿಲಿಗೆ ತೆರಳಿ ಮಾಹಿತಿ ಪಡೆದರು. ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೊಂಚ ಇಳಿಕೆ ಮಾಡಿದೆ. ಈ ಕ್ರಮದಿಂದಾಗಿ ಹೋಟೆಲ್ ಮಾಲೀಕರು ಸ್ವಲ್ಪ ಉಸಿರು ಬಿಡುವಂತಾಗಿದೆ. ಕೇಂದ್ರ ಸರ್ಕಾರದ ಕ್ರಮವನ್ನು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸ್ವಾಗತಿಸಿದ್ದು, ಈ ಬಗ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ PC ರಾವ್ ಮಾತಾಡಿ, ಬೆಲೆ ಇಳಿಕೆ ನಿರ್ಧಾರ ಸ್ವಾಗತಾರ್ಹ. ಇನ್ನೂ ಸ್ವಲ್ಪ ಬೆಲೆ ಇಳಿಕೆ ಮಾಡಬೇಕು. ಕಳೆದ 5-6 ತಿಂಗಳಲ್ಲಿ 1400 ರೂಪಾಯಿ ಹೆಚ್ಚಳವಾಗಿ ಪಾವತಿಸಿದ್ದೇವೆ. ಆದರೆ ಕೇವಲ 177 ರೂಪಾಯಿ ಇಳಿಸಿದ್ದಾರೆ. ಮುಂದಿನ ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಇಳಿಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಇವತ್ತು ಮಂಡ್ಯ ಪೊಲೀಸರಿಂದ ಪ್ರಾಪರ್ಟಿ ರಿಟರ್ನ್ ಪರೇಡ್ ನಡೆಯಿತು. ಕಳೆದ 6 ತಿಂಗಳಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಸೇರಿದಂತೆ ಒಟ್ಟು 132 ಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದವು. ಇದರಲ್ಲಿ ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಮೌಲ್ಯದ ಸ್ವತ್ತು ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ಬಾಗಲಕೋಟೆಯ JK ಸಿಮೆಂಟ್ ಕಾರ್ಖಾನೆ ವಿರುದ್ಧದ ಹೋರಾಟದಲ್ಲಿ ರೈತರಿಗೆ ತಾತ್ಕಾಲಿಕ ನ್ಯಾಯ ಸಿಕ್ಕಿದೆ. ಕಾರ್ಖಾನೆಯ ಧೂಳಿನಿಂದ ಕೃಷಿಕರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಬಿತ್ತರಿಸಿತ್ತು. ಈಗ ಪ್ರತಿ ಎಕರೆಗೆ 12,000 ರೂಪಾಯಿಯಂತೆ ಜಿಲ್ಲಾಡಳಿತ ರೈತರಿಗೆ ತಾತ್ಕಾಲಿಕ ಪರಿಹಾರ ಕೊಡಿಸಿದೆ. ತಹಶೀಲ್ದಾರ್ ಸಮ್ಮುಖದಲ್ಲಿ ಬೆಳೆ ಹಾನಿಗೆ ಪರಿಹಾರ ವಿತರಣೆ ಮಾಡಲಾಯಿತು.
ಹರಿಯಾಣದಲ್ಲಿ ಆಟವಾಡುತ್ತಿದ್ದಾಗ ಕೊಳವೆ ಬಾವಿಗೆ ಬಿದ್ದಿದ್ದ 4 ವರ್ಷದ ಬಾಲಕ ನಿರ್ಭಯ್ ಮೃತಪಟ್ಟಿದ್ದಾನೆ. ಧನೌರಾ ಗ್ರಾಮದಲ್ಲಿ 28 ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿತ್ತು. ಆದರೆ ಬಾಲಕ ಬದುಕಲಿಲ್ಲ. ಮೃತ ನಿರ್ಭಯ್ನನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಗೆದಷ್ಟು ಬಯಲಾಗ್ತಿದೆ ರಾಮನ ಹುಂಡಿ ಕಳ್ಳರ ಬಣ್ಣ. ಈಗಾಗಲೇ ವಾಶ್ರೂಮ್ನಲ್ಲೂ ಕದಿಮರು ಹಣ ಬಚ್ಚಿಡ್ತಿದ್ರಂತೆ. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ ಅಲ್ಲಿ ಸ್ಟಾಕ್ ಮಾಡಿದ್ರಂತೆ. ನಂತರ ಸಮಯ ನೋಡಿ ಅಲ್ಲಿಂದ ಹಣ ಸಾಗಿಸ್ತಿದ್ರು ಅಂತ ಎಸ್ಐಟಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಮಂಗಳೂರಿನಲ್ಲಿ ಪತ್ರಿಕಾ ದಿನ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಪ್ರಧಾನ ಸಂಪಾದಕ ಹರಿಪ್ರಸಾದ್ ಪಾಲ್ಗೊಂಡಿದ್ದರು. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಉದ್ಘಾಟಿಸಿದರು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಎಡಿಟರ್ ಹರಿಪ್ರಸಾದ್ ವಿಶೇಷ ಉಪನ್ಯಾಸ ನೀಡಿದರು. ಇದೇ ವೇಳೆ ಸಾಧಕ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ಪ್ರಣಬ್ ಎಸ್ ಶೆಟ್ಟಿ, ಚವನ್ ಉಡುಪ, ಆಶುತೋಷ್ ಶಾಸ್ತ್ರಿ, ಜಿಎಂ ಕೋಟ್ಯಾನ್, ದಿಯಾ ಎಂ ಕೋಟ್ಯಾನ್, ಜಿಯಾ ಸುವರ್ಣ, ಅನನ್ಯ ಟಿ, ಶ್ರೀನಿಕಾ ರಾಯ್, ಮುಂದಕ್ಕೆ ಪಿಯುಸಿ ವಿದ್ಯಾರ್ಥಿಗಳಾದ ಮನೀಶ್ ಅವರು, ಮಾಧವ್ ಕಾಮತ್, ಚಾಮುಂಡಿ ಬೆಟ್ಟಕ್ಕೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಸಚಿವರಾದ ಮೇಲೆ ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಯತೀಂದ್ರ ಸಿದ್ದರಾಮಯ್ಯ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದರು. ಜುಲೈ 17ರಿಂದ ಆಷಾಢ ಶುಕ್ರವಾರ ಹಿನ್ನೆಲೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಚಿತ್ರದುರ್ಗಕ್ಕೆ ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಭೇಟಿ ನೀಡಿದ್ರು. ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಆಗಮಿಸಿದ ಅವರು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಜೊತೆ ಸೌಹಾರ್ದ ಚರ್ಚೆ ನಡೆಸಿದರು. ಶರಣರ ದೃಷ್ಟಿಯಲ್ಲಿ ಯೋಗ ವಿಜ್ಞಾನ ವಿಷಯದ ಕುರಿತು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುರುಘಾ ಮಠದ ಬಸವಕುಮಾರ ಶ್ರೀ, ಕಬೀರಾಶ್ರಮದ ಲಿಂಗಾನಂದ ಶ್ರೀ, ಅತಿಥ್ಯ ಶಿವಬಸವ ಸ್ವಾಮೀಜಿ ಪಾಲ್ಗೊಂಡಿದ್ದರು. Prakash ma'am and Dr. Shiva Prakash sir, Chitradurga, to present